ಸಮಯಸಾರ ಭಾಗ 31. ಸಮಯಸಾರ ಭಾಗ 31. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 31ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 30 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ನೇರವಾಗಿದ್ದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಯಾಕೆಂದರೆ ಹಿಂದಿಂದ ಪ್ರಶ್ನೆಗಳು ಸಂಬಂಧಿತವಾಗಿ ಬರ್ತಿದ್ದಾವೆ. ಆದ್ದರಿಂದ ಇಲ್ಲಿ ಹಿಂದಿನ ವಿಷಯವನ್ನು ಏನು ಹೇಳದೆ ನೇರವಾಗಿ ಹೇಳ್ತೀನಿ. ಪ್ರಶ್ನೆ 456. ಮತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಆತ್ಮ ಏಕೆ ಸಿಕ್ಕಿ ಹಾಕಿಕೊಂಡಿದ್ದಾನೆ? ಉತ್ತರ: ಅಜ್ಞಾನದಿಂದ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅಜ್ಞಾನದಿಂದಾಗಿ ತನಗೆ ಸ್ವಯಂ ಭೇದ ಜ್ಞಾನವಿಲ್ಲದೆಯೇ ಇವೆಲ್ಲ ಸ್ವಾದಗಳು ನನ್ನವೇ ಇದ್ದಾವೆ ಎಂದು ತಿಳಿದಿದ್ದಾನೆ. ಪ್ರಶ್ನೆ 457. ಆತ್ಮನು ಪರದ ಕರ್ತೃ ಹೇಗೆ ಇದ್ದಾನೆ? ಉತ್ತರ: ಪುದ್ಗಲ ಕರ್ಮದ ಸುಖ ದುಃಖ ಭಾವಗಳು ಜೀವನ ಜ್ಞಾನದಲ್ಲಿ ಪ್ರತಿಬಿಂಬಿತ ಆಗುತ್ತವೆ. ಆವಾಗ ನಾನು ರಾಗಿ ಇದ್ದೇನೆ, ನಾನು ದ್ವೇಷಿ ಇದ್ದೇನೆ, ನಾನು ಮಾನಿ ಇದ್ದೇನೆ, ನಾನು ಮಾಯಾವಿ ಇದ್ದೇನೆ ಎಂದು ತಿಳಿದು ಪರ ಅಂದರೆ ಪುದ್ಗಲ ಕರ್ಮದ ಕರ್ತ ಆಗುತ್ತಾನೆ. ಇದು ಅಜ್ಞಾನದ ಕಾರಣದಿಂದಲೇ ಇದೆ. ಪ್ರಶ್ನೆ 458. ಜ್ಞಾನದಿಂದ ಕರ್ಮದ ಉತ್ಪತ್ತಿ ಆಗುತ್ತದೆ? ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ, ಯಾಕೆಂದರೆ ಇದು ಭಾಳ ಮಹತ್ವಪೂರ್ಣ ಬಿಂದು, ಭಾಳ ಮಹತ್ವಪೂರ್ಣ. ಪ್ರಶ್ನೆ 458. ಜ್ಞಾನದಿಂದ ಕರ್ಮದ ಉತ್ಪತ್ತಿ ಆಗುತ್ತದೆಯೇ ಎಂದು ಪ್ರಶ್ನೆ ಇದೆ. ಅರ್ಥ ಆಯಿತು? ಈಗ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರದ ಕರ್ತೃಕರ್ಮ ಅಧಿಕಾರದ 93ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ಪರಮಪ್ಪಾಣಮಕ್ಕುವಂ ಅಪ್ಪಾಣಂ ಪಿಯ ಪರಂ ಅಕುವಂತೋ ಸೋಣಾಣ ಮಾವೋ ಜೀವೋ ಕಮ್ಮಾಣಮ ಖಾರವೋ ಹೋದಿ. ಗಾಥೆಯ ಅರ್ಥವನ್ನು ಕೇಳಿರಿ. ಯಾವ ಜೀವನು ತನ್ನನ್ನು ಪರರೂಪ ಮಾಡುವುದಿಲ್ಲ ಮತ್ತು ಪರವನ್ನು ತನ್ನ ರೂಪದಿಂದಲೂ ಮಾಡುವುದಿಲ್ಲ, ಆ ಜೀವನು ಜ್ಞಾನಮಯನಿದ್ದಾನೆ. ಅವನು ಕರ್ಮಗಳನ್ನು ಮಾಡದೇ ಇರುವವನೇ ಇದ್ದಾನೆ, ಅಂದರೆ ಅವನು ಕರ್ಮಗಳನ್ನು ಮಾಡುವುದಿಲ್ಲ. ಬಹಳ ಮಹತ್ವಪೂರ್ಣ ಇದು. ನಿಮಗೆ ನನಗನ್ಸುತ್ತೆ ಇದು ನಿಮಗೆ ಅರ್ಥ ಆದಾಗೆ ನನಗೆ ಯಾಕೋ ಕಾಣ್ತಾ ಇಲ್ಲ. ಇರಲಿ ಬಿಡಿ, ಸ್ವಲ್ಪ ಸಮಾಧಾನವಾಗಿ ಇದನ್ನ ವಿಸ್ತಾರವಾಗಿ ಹೇಳಲಾಗ್ತದೆ, ಕೇಳ್ರಿ. ಪ್ರಶ್ನೆ 459. ಗಾಥೆ 93ರ ಟೀಕೆ ಏನು ಇದೆ? ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಕೇಳ್ತಾ ಹೋಗ್ರಿ. ನಿಮಗಿದು ಈಗ ಅರ್ಥ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಬಹಳ ಸಮಾಧಾನವಾಗಿ ಕೇಳ್ರಿ. ಈ ಜೀವನು ಜ್ಞಾನದಿಂದ ಪರರ ಮತ್ತು ತನ್ನ ಪರಸ್ಪರ ಭೇದ ಜ್ಞಾನ ಆಗುವುದರಿಂದ ಪರವನ್ನು ತನ್ನ ರೂಪವಾಗಿ ಮತ್ತು ತನ್ನನ್ನು ಪರರೂಪವಾಗಿ ಮಾಡುವುದಿಲ್ಲ. ಆಗ ಆತ್ಮನು ಜ್ಞಾನಿಯಾಗಿ ಕರ್ಮಗಳ ಅಕರ್ತ ಎಂದು ಪ್ರತಿಭಾಸಿತನಾಗುತ್ತಾನೆ. ಅದನ್ನೇ ಸ್ಪಷ್ಟೀಕರಿಸುತ್ತಾರೆ ಇಲ್ಲಿ, ಕೇಳ್ರಿ. ಯಾವ ರೀತಿ ಶೀತ ಉಷ್ಣ ಸ್ವರೂಪ ಯಾವ ಪುದ್ಗಲ ಪರಿಣಾಮದ ಅವಸ್ಥೆ ಇದೆ, ಅದು ಶೀತ ಉಷ್ಣ ಅನುಭವ ಮಾಡಲಿಕ್ಕೆ ಸಮರ್ಥ ಇದೆ. ಅದು ಪುದ್ಗಲದಿಂದ ಅಭಿನ್ನತೆ ಇರುವುದರಿಂದಲೂ ಆತ್ಮನಿಂದ ಸದೈವ ಅತ್ಯಂತ ಭಿನ್ನವೇ ಇದೆ. ಅದೇ ಪ್ರಕಾರ ರಾಗ ದ್ವೇಷ ಸುಖ ದುಃಖ ಆದಿ ರೂಪ ಪುದ್ಗಲ ಪರಿಣಾಮದ ಅವಸ್ಥೆ ರಾಗ ದ್ವೇಷ ಸುಖ ದುಃಖ ಆದಿ ರೂಪ ಅನುಭವ ಮಾಡಲಿಕ್ಕೆ ಸಮರ್ಥ ಆಗುತ್ತದೆ. ಈ ಅವಸ್ಥೆ ಯಾರಿಗೆ ನಿಮಿತ್ತ ಇದೆ ಅಂದರೆ ಇಲ್ಲಿ ಪ್ರಶ್ನಾ ರೂಪದಲ್ಲಿ ಇದು, ಈ ಅವಸ್ಥೆ ಯಾರಿಗೆ ನಿಮಿತ್ತವಿದೆ? ಮತ್ತು ಆ ಪ್ರಕಾರದ ಅನುಭವ ಆತ್ಮನಿಂದ ಅಭಿನ್ನವಿರುವುದರಿಂದ ಪುದ್ಗಲದಿಂದ ಸದೈವ ಆತ್ಮ ಭಿನ್ನವೇ ಇರುತ್ತದೆ. ಅದರ ಜ್ಞಾನದಿಂದ ಪರಸ್ಪರದೊಳಗಿನ ವಿಶೇಷ ಭೇದ ಜ್ಞಾನವಾಗುವುದರಿಂದ ನಾನತ್ವದ ವಿವೇಕದಿಂದ ಹೇಗೆ ಶೀತ ಉಷ್ಣ ರೂಪ ಆತ್ಮನು ಸ್ವಯಂ ಆ ರೂಪದಿಂದ ಪರಿಣಮನ ಮಾಡಲು ಅಸಮರ್ಥವಿದೆ,
ಅದೇ ಪ್ರಕಾರ ರಾಗ ದ್ವೇಷ ಸುಖ ದುಃಖಾದಿ ರೂಪವು ಸ್ವತಃ ಪರಿಣಮನ ಮಾಡಲು ಅಸಮರ್ಥ ಇದೆ. ಹೀಗೆ ಅಜ್ಞಾನ ಸ್ವರೂಪವಾದ ರಾಗ ದ್ವೇಷ ಸುಖ ದುಃಖ ಆದಿಗಳು ಆ ರೂಪದಿಂದ ಪರಿಣಮನ ಮಾಡದೆ ಜ್ಞಾನತ್ವವನ್ನು ಸಿದ್ಧ ಮಾಡುತ್ತಾ ಜ್ಞಾನಮಯನಾಗುವನು ನಾದವನು ಹೀಗೆ ತಿಳಿಯುತ್ತಾನೆ. ಏನು ಅಂದರೆ, ನಾನು ರಾಗ ದ್ವೇಷ ಆದಿಗಳನ್ನು ತಿಳಿಯುತ್ತೇನೆ, ಇದು ರಾಗರೂಪ ಪುದ್ಗಲ ಇದೆ ಇತ್ಯಾದಿ ವಿಧಾನ ಮಾಡಿ ಸಂಪೂರ್ಣ ಜ್ಞಾನದಿಂದ ವಿರುದ್ಧವಾದ ರಾಗಾದಿ ಕರ್ಮಗಳ ಕರ್ತ ಆಗುವುದಿಲ್ಲ. ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಇದನ್ನು ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ರೂಪದಲ್ಲಿ ಮತ್ತೆ ಹೇಳೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ಪ್ರಶ್ನೆ 460. ಆತ್ಮನು ಕೇವಲ ಜ್ಞಾತ ಅಂದರೆ ತಿಳಿಯುವವ ಮಾತ್ರ ಇರಬೇಕಾದರೆ ಏನು ಮಾಡಬೇಕು? ಉತ್ತರ ಕೇಳ್ರಿ. ಯಾವ ವೇಳೆಯಲ್ಲಿ ರಾಗ ದ್ವೇಷ ಸುಖ ದುಃಖ ಅವಸ್ಥೆಗಳನ್ನು ಜ್ಞಾನದಿಂದ ಭಿನ್ನವೆಂದು ತಿಳಿಯುತ್ತಾನೆ, ಹೇಗೆ ಪುದ್ಗಲದ ಶೀತ ಉಷ್ಣ ಅವಸ್ಥೆಗಳಿವೆ ಅದೇ ಪ್ರಕಾರ ರಾಗ ದ್ವೇಷಾದಿಗಳು ಸಹ ಇವೆ. ಹೀಗೆ ಭೇದಜ್ಞಾನವಾದಾಗ ತನ್ನನ್ನು ಜ್ಞಾತ ಎಂದು ತಿಳಿಯಬೇಕು, ರಾಗಾದಿಗಳು ಪುದ್ಗಲವೆಂದು ತಿಳಿಯಬೇಕು. ಹೀಗೆ ಆದಾಗ ಇವುಗಳ ಕರ್ತೃತ್ವ ಆತ್ಮನಿಗೆ ಇರುವುದಿಲ್ಲ. ಆವಾಗ ಆತ್ಮನು ಕೇವಲ ಜ್ಞಾತಾನೇ ಇರುತ್ತಾನೆ, ಅಂದರೆ ಕೇವಲ ತಿಳಿಯುವವ ಮಾತ್ರ ಇರುತ್ತಾನೆ. ಇದು ನಿಮಗೆ ಅರ್ಥ ಆಯಿತು ಅಂತ ನನಗೆ ಅನ್ನಿಸುತ್ತಾ ಇದೆ ಅಲ್ವಾ? ಪ್ರಶ್ನೆ 461. ಅಜ್ಞಾನದಿಂದ ಕರ್ಮವು ಹೇಗೆ ಉತ್ಪನ್ನವಾಗುತ್ತದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃ ಕರ್ಮ ಅಧಿಕಾರದ 94ನೆಯ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ, ಕೇಳಿರಿ. ತಿವಿಹೋ ಏಸುವ ಓಘೋ ಅಪ್ಪವಿಯಪ್ಪಂ ಕರೇದಿ ಕೋಹೋಹಂ ಕತ್ತ ತಸ್ಸುವ ಒಗಸ ಹೋದಿ ಸೋ ಅತ್ತಭಾವಸ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಈ ಮೂರು ಪ್ರಕಾರದ ಉಪಯೋಗವು ತನ್ನಲ್ಲಿ ವಿಕಲ್ಪ ಮಾಡುತ್ತಾನೆ. ನಾನು ಕ್ರೋಧರೂಪನಿದ್ದೇನೆ. ಆ ತನ್ನ ಉಪಯೋಗ ಭಾವದ ಅವನು ಕರ್ತ ಆಗುತ್ತಾನೆ. ನನಗನ್ಸುತ್ತೆ ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಇರಲಿ, ಪರವಾಗಿಲ್ಲ. ಇದನ್ನು ವಿಸ್ತಾರದಲ್ಲಿ ಟೀಕಾ ರೂಪದಲ್ಲಿ ನೋಡೋಣ ಅಲ್ವಾ? ಪ್ರಶ್ನೆ 462. ಗಾಥಾ 94ರ ಟೀಕೆಯ ಅರ್ಥವು ಏನಿದೆ? ಉತ್ತರ: ನಿಜವಾಗಿ ಈ ಸವಿಕಾರ ಚೈತನ್ಯ ಪರಿಣಾಮಗಳು ಸಾಮಾನ್ಯ ರೂಪದಿಂದ ಒಂದು ಅಜ್ಞಾನ ರೂಪವೇ ಇವೆ. ಅದು ಮಿಥ್ಯ, ಅಜ್ಞಾನ, ಅವಿರತಿ ರೂಪ 3 ಪ್ರಕಾರದ್ದು ಇದೆ. ಈ ಪರಿಣಾಮವು ಪರ ಮತ್ತು ತನ್ನೊಳಗಿನ ಅಭೇದ ಶ್ರದ್ಧೆಯಿಂದ, ಅಭೇದ ಜ್ಞಾನದಿಂದ, ಅಭೇದ ರೂಪ ರತಿಯಿಂದ ಎಲ್ಲ ಭೇದಗಳನ್ನು ದೂರ ಮಾಡಿ ಭಾವ್ಯ ಭಾವಕ ಭಾವಕ್ಕೆ ಪ್ರಾಪ್ತವಾಗಿ ಚೇತನ ಅಚೇತನ ಎರಡೂಗಳನ್ನು ಸಮಾನ ರೂಪದಿಂದ ಅನುಭವ ಮಾಡಿದ್ದರಿಂದ ನಾನು ಕ್ರೋಧಿ ಇದ್ದೇನೆ. ಹೀಗೆ ಆತ್ಮನ ವಿಕಲ್ಪಗಳು ಉತ್ಪನ್ನ ಆಗುತ್ತವೆ ಮತ್ತು ಅವನು ಕ್ರೋಧವನ್ನು ತನ್ನ ಸ್ವಭಾವವೆಂದು ತಿಳಿಯುತ್ತಾನೆ. ಅದರಿಂದ ಈ ಆತ್ಮನು ನಾನು ಕ್ರೋಧಿ ಇದ್ದೇನೆ, ನಾನು ಮಾನಿ ಇದ್ದೇನೆ, ನಾನು ಮಾಯಾವಿ ಇದ್ದೇನೆ, ನಾನು ಲೋಭಿ ಇದ್ದೇನೆ, ಈ ಭ್ರಾಂತಿಯಿಂದ ಸವಿಕಾರ ಚೈತನ್ಯ ಪರಿಣಾಮದಿಂದ ಪರಿಣಮನ ಮಾಡುತ್ತಾ ಆ ವಿಕಾರ ಸಹಿತ ಚೈತನ್ಯ ಪರಿಣಾಮ ರೂಪ ತನ್ನ ಭಾವದ ಕರ್ತ ತಾನೇ ಆಗುತ್ತಾನೆ. ಹೀಗೆ ಇದೇ ಪ್ರಕಾರ ಹೇಗೆ ಕ್ರೋಧವನ್ನು ಹೇಳಿದೆಯೋ ಅದೇ ಪ್ರಕಾರ ಈ ಕ್ರೋಧದ ಸ್ಥಾನದಲ್ಲಿ ತಾವು ಮಾನ, ಮಾಯ, ಲೋಭ, ರಾಗ, ದ್ವೇಷ, ಕರ್ಮ,
ನೋಕರ್ಮ ಮನ ವಚನ ಕಾಯ ಶ್ರೋತೃ ಚಕ್ಷು ಘ್ರಾಣ ರಸನ ಸ್ಪರ್ಶನ ಈ 16 ಸೂತ್ರಗಳ ವ್ಯಾಖ್ಯಾನ ಅಲ್ಲೇ ಮಾಡಬೇಕು. ಅಂದರೆ ಅದನ್ನು ಕೂಡ ಅದೇ ರೀತಿ ತಿಳಿಯಬೇಕು. ಯಾವ ರೀತಿ? ನಾನು ಕರ್ಮ ಇದ್ದೀನಿ, ನಾನು ನೋಕರ್ಮ ಇದ್ದೀನಿ, ನಾನು ಮನ ಇದ್ದೀನಿ, ನಾನು ವಚನ ಇದ್ದೀನಿ, ನಾನು ಕಾಯ ಇದ್ದೀನಿ, ಈ ರೀತಿ ಎಲ್ಲ ತಿಳಿತಾನೆ ಜೀವ ಅಲ್ವಾ? ಇದೇ ಉಪದೇಶದಿಂದ ಅನ್ಯ ವಿಚಾರಗಳನ್ನು ಕೂಡ ತಾವು ಮಾಡಿ ತಿಳಿಯಬೇಕು. ಅರ್ಥ ಆಯಿತು? ಇನ್ನು ಮುಂದೆ ಹಾಗಾದರೆ ನೋಡೋಣ. ಈಗ ಇದನ್ನು ಒಂದು ಸ್ವಲ್ಪ ನಿಮಗೆ ಅರ್ಥ ಆಗಿದ್ದು ನನಗೆ ಯಾಕೋ ಕಾಣ್ತಾ ಇಲ್ಲ. ಸ್ವಲ್ಪ ಇದನ್ನು ಸರಳೀಕರಣಗೊಳಿಸೋಣ, ಅಂದರೆ ಸ್ವಲ್ಪ ಸರಳವಾಗಿ ಹೇಳೋಣ ಅಲ್ವಾ? ಪ್ರಶ್ನೆ 463. ಯಾವ ಕಾರಣದಿಂದ ಜೀವನು ಭೇದ ಜ್ಞಾನ ಮಾಡುವುದಿಲ್ಲ? ಉತ್ತರ: ಮಿಥ್ಯಾದರ್ಶನ, ಅಜ್ಞಾನ ಮತ್ತು ಅವಿರತಿ. ಈ 3 ಪ್ರಕಾರದ ಯಾವ ಸವಿಕಾರ ಚೈತನ್ಯ ಪರಿಣಾಮ ಇದೆ, ಅದು ತನ್ನ ಮತ್ತು ಪರರ ಭೇದ ಜ್ಞಾನವನ್ನು ಮಾಡುವುದಿಲ್ಲ. ಅದರಿಂದ ನಾನು ಕ್ರೋಧಿ ಇದ್ದೀನಿ, ಮಾನಿ ಇದ್ದೀನಿ ಇತ್ಯಾದಿ ಭಾವ ಮಾಡುತ್ತಾನೆ. ಹೀಗೆ ಮನ್ನಿಸುವುದರಿಂದ ತನ್ನ ಸವಿಕಾರ ಚೈತನ್ಯ ಪರಿಣಾಮದ ಅಜ್ಞಾನದಿಂದಲೇ ಕರ್ತ ಆಗುತ್ತಾನೆ. ಇದು ನಿಮಗೆ ಅರ್ಥ ಆಗಿರಬೇಕು ಅಂತ ನನಗೆ ಅನಿಸುತ್ತೆ. ಇಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಇದನ್ನು ಇನ್ನೂ ಸರಳೀಕರಣಗೊಳಿಸ್ತೇನೆ, ಕೇಳ್ರಿ. ಇನ್ನೂ ಸರಳ. ಈಗ ಮಿಥ್ಯಾದರ್ಶನ, ಅಜ್ಞಾನ ಮತ್ತು ಅವಿರತಿ ಈ 3 ಪ್ರಕಾರದ ಏನು ಪರಿಣಾಮ ಇದೆ ನೋಡಿ, ಅದರ ಒಳಗಡೆ ಜೀವನಿಗೆ ಅಂದರೆ ಆತ್ಮನಿಗೆ ತನ್ನ ಮತ್ತು ಪರದ ಭೇದ ಜ್ಞಾನ ಆಗುವುದಿಲ್ಲ, ಅವನು ಮಾಡುವುದಿಲ್ಲ ಅಜ್ಞಾನದ ಕಾರಣದಿಂದ ಅಲ್ವಾ? ಆದ್ದರಿಂದ ಅವನು ಏನು ತಿಳ್ತಾನೆ ಅವಾಗ? ನಾನು ಕ್ರೋಧಿ ಇದ್ದೇನೆ, ನಾನು ಮಾನಿ ಇದ್ದೇನೆ, ನಾನು ಮಾಯಾವಿ ಇದ್ದೇನೆ, ಈ ರೀತಿ ಎಲ್ಲ ತಿಳ್ತಾನೆ ಅಲ್ವಾ? ಆವಾಗ ಚೈತನ್ಯ ಪರಿಣಾಮದ ಅಜ್ಞಾನದಿಂದಲೇ ಅವನು ಆವಾಗ ಕರ್ತ ಆಗುತ್ತಾನೆ. ಅಂದರೆ ಏನಾದ್ರು ಮಾಡುವವ ಆಗುತ್ತಾನೆ ಅಲ್ವಾ? ಕರ್ತ ಅಂದರೆ ಮಾಡುವವ ಆಗುತ್ತಾನೆ ಆವಾಗ. ತಿಳಿಯದ ಕಾರಣದಿಂದ ಅವನಿಗೆ ಆಗುವಂಥ ಭಾವಗಳು ಇದು ಪುದ್ಗಲದ ಪರ್ಯಾಯ ಅಂಥೇಳಿ ಅವನು ತಿಳಿಯೋದಿಲ್ಲ. ನನ್ನದೇ ಅಂತ ಹೇಳಿ ತಿಳ್ಕೊಂಡು ಏನಾದ್ರು ಮಾಡೋದಕ್ಕೆ ಕರ್ತ ಆಗ್ತಾನೆ ಅವಾಗಲ್ವಾ? ಹೌದು. ಇನ್ನು ಮುಂದೆ ಪ್ರಶ್ನೆ 464. ಜೀವನು ಪುದ್ಗಲ ದ್ರವ್ಯಗಳನ್ನು ಬಿಟ್ಟು ಅನ್ಯ ದ್ರವ್ಯಗಳನ್ನು ತನ್ನವೆಂದು ತಿಳಿಯುತ್ತಾನೆಯೋ ಅಥವಾ ಇಲ್ಲವೋ? ಪ್ರಶ್ನೆ ಗೊತ್ತಾಯಿತು? ಜೀವನು ಪುದ್ಗಲ ದ್ರವ್ಯ, ಇದುವರೆಗೆ ಪುದ್ಗಲ ದ್ರವ್ಯ ನಡೀತಾ ಇದೆ ನಿಮಗೆ. ಕ್ರೋಧ, ಮಾನ, ಮಾಯ, ಲೋಭ, ಈ ಶರೀರ ಅಂಥದ್ದೆಲ್ಲ ಪುದ್ಗಲ ಇದ್ದಾವೆ. ಇರಲಿ ಬಿಡಿ, ಹೋಗ್ಲಿ ಆ ಕಡೆ. ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಜೀವನು ಪುದ್ಗಲ ದ್ರವ್ಯಗಳನ್ನು ಬಿಟ್ಟು ಅನ್ಯ ದ್ರವ್ಯಗಳನ್ನು ತನ್ನವು ಎಂದು ತಿಳಿಯುತ್ತಾನೋ ಅಥವಾ ಇಲ್ಲವೋ? ಈಗ ಇದಕ್ಕೆ ಭಾಳ ಮಹತ್ವಪೂರ್ಣ ಇದೆಲ್ಲ, ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 95 ಹೇಳುತ್ತಾರೆ, ಕೇಳಿರಿ. ಗಾಥಾ 95. ತಿವಿ ಹೋ ಏಸೋವೋಗೋ ಅಪ್ಪಾವಯಪ್ಪಂ ಕರೇರಿ ಧಮ್ಮ ಈ ಕತ್ತ ತಸ್ಸುವ ಓಗಸ ಹೋದಿಸು ಅರ್ಥಭಾವಸ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಈ ಉಪಯೋಗವು 3 ಪ್ರಕಾರದ್ದು ಇದ್ದುದರಿಂದ ಧರ್ಮ ಆದಿಕ ದ್ರವ್ಯ ರೂಪವನ್ನು ತನ್ನವೆಂದು ಮಾಡುತ್ತಾನೆ, ತನ್ನವೆಂದು ತಿಳಿಯುತ್ತಾನೆ. ಅವನು ಆ ಉಪಯೋಗದ ತನ್ನ ಭಾವದ ಕರ್ತೃ ಆಗುತ್ತಾನೆ. ಪ್ರಶ್ನೆ 465. ಗಾಥಾ 95ರ ಟೀಕೆ ಅರ್ಥವು ಏನಿದೆ? ಉತ್ತರ: ಸಾಮಾನ್ಯ ರೂಪದಿಂದ ಸಾವಿಕಾರ ಚೈತನ್ಯ ಪರಿಣಾಮವು ಮಿಥ್ಯಾದರ್ಶನ, ಅಜ್ಞಾನ, ಅವಿರತಿ ರೂಪ ಈ 3 ಪ್ರಕಾರದ್ದು ಇದೆ. ಯಾವಾಗ ಪರ ಮತ್ತು ತನ್ನಲ್ಲಿಯ ಅವಿಶೇಷ ದರ್ಶನದಿಂದ, ಅವಿಶೇಷ ಜ್ಞಾನದಿಂದ ಮತ್ತು ಅವಿಶೇಷ ಚಾರಿತ್ರ್ಯದಿಂದ ಎಲ್ಲ ಭೇದಗಳನ್ನು ದೂರ ಮಾಡಿ ಜ್ಞೇಯ ಜ್ಞಾಯಕ ಭಾವಕ್ಕೆ ಪ್ರಾಪ್ತವಾದಂತಹ ಧರ್ಮ ಆದಿ ದ್ರವ್ಯಗಳ ಸ್ವಪರದ ಸಾಮಾನ್ಯ ಅಧಿಕರಣದಿಂದ ಅನುಭವ ಮಾಡುವುದರಿಂದ ನಾನು ಧರ್ಮನಿದ್ದೇನೆ,
ನಾನು ಅಧರ್ಮನಿದ್ದೇನೆ, ನಾನು ಆಕಾಶ ದ್ರವ್ಯನಿದ್ದೇನೆ, ನಾನು ಕಾಲದ್ರವ್ಯನಿದ್ದೇನೆ, ನಾನು ಪುದ್ಗಲ ದ್ರವ್ಯನಿದ್ದೇನೆ, ನಾನು ಅನ್ಯ ಜೀವನಿದ್ದೇನೆ. ಹೀಗೆ ಭ್ರಾಂತಿಯಿಂದ ಉಪಾಧಿ ಸಹಿತ ತನ್ನ ಚೈತನ್ಯ ಪರಿಣಾಮದಲ್ಲಿ ಪರಿಣಮನ ಮಾಡುವುದರಿಂದ ಆ ಉಪಾಧಿ ಸಹಿತ ಚೈತನ್ಯ ಪರಿಣಾಮ ರೂಪ ತನ್ನ ಭಾವದ ಕರ್ತ ತಾನೇ ಆಗುತ್ತಾನೆ. ಯಾಕೋ ನಿಮಗೆ ಇದೂ ಅರ್ಥ ಆದಂಗೆ ನನಗೆ ಯಾಕೋ ಕಾಣ್ತಾ ಇಲ್ಲ. ಇರಲಿ ಬಿಡಿ, ಸಮಸ್ಯೆ ಇಲ್ಲ. ಸ್ವಲ್ಪ ಇದನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪ್ರಶ್ನೆ 466. ಜೀವ ಅಂದರೆ ಆತ್ಮನ ಹೊರತು ಅನ್ಯ ದ್ರವ್ಯಗಳು ಯಾವುವು ಇದೆ? ನೀವು ಸ್ವಲ್ಪ ಭಾಳ ಗಮನ ಇಟ್ಟು ಕೇಳ್ತಾ ಬರ್ರಿ, ಇದನ್ನ ಭಾಳ ಗಮನ ಬೇಕು ನಿಮ್ಗೆ ಈ ಜಾಗದಲ್ಲಿ. ಇಲ್ಲಿ ಪ್ರಶ್ನೆ ಏನು ಗೊತ್ತಾಯ್ತು ನಿಮಗೆ? ಜೀವ ಅಂದರೆ ನೀವೇ ತಿಳ್ಕೊಳ್ರಿ, ನೀವು ಒಬ್ಬರಿದ್ದೀರಲ್ಲ ಈಗ, ನಿಮ್ಮನ್ನು ಹೊರತು, ನಿಮ್ಮನ್ನು ಬಿಟ್ಟು, ಅಂದರೆ ಜೀವ ಅಂದರೆ ಆತ್ಮನ ಹೊರತು ಅನ್ಯ ದ್ರವ್ಯಗಳು ಯಾವುವು ಇವೆ? ಉತ್ತರ ಕೇಳ್ರಿ. ಒಂದು ಸ್ವಯಂ ನಾನು ಅಂತಂದರೆ, ನಾನು ಅಂದರೆ ನಾನು ಅಂತಲ್ಲ, ನೀವು ಯಾರೋ ಒಂದು ದ್ರವ್ಯ ಅಂದರೆ ನೀವು ನಾನು ಅಂತ ಹೇಳ್ತಿರಲ್ಲ ಆ ರೀತಿ. ಇನ್ನೊಂದ್ಸಲ ಕೇಳ್ರಿ. ಒಂದು ಸ್ವಯಂ ನಾನು, ಇದನ್ನು ಬಿಟ್ಟು ಉಳಿದ ಅನಂತಾನಂತ ಜೀವದ್ರವ್ಯಗಳು ಮತ್ತು ಅನಂತಾನಂತ ಪುದ್ಗಲ ದ್ರವ್ಯಗಳು. ಇನ್ನು ಒಂದು ಧರ್ಮದ್ರವ್ಯ, ಒಂದು ಅಧರ್ಮದ್ರವ್ಯ, ಒಂದು ಆಕಾಶ ದ್ರವ್ಯ ಮತ್ತು ಅಸಂಖ್ಯಾತ ಕಾಲದ್ರವ್ಯ. ಇವು ಎಲ್ಲವೂ ಜೀವವನ್ನು ಬಿಟ್ಟು ಅನ್ಯ ದ್ರವ್ಯಗಳು ಇವೆ. ನನಗನ್ಸುತ್ತೆ ನಿಮಗೆ ಇಲ್ಲಿ ಮತ್ತೆ ನೀವು ಇದು ಭಾಳ ಮಹತ್ವಪೂರ್ಣ ಬಿಂದು, ಆದ್ದರಿಂದ 2-3 ಸರ್ತಿ ಹೇಳ್ತೀನಿ, ಪರವಾಗಿಲ್ಲ, ಬಹಳ ಮಹತ್ವಪೂರ್ಣ, ಕೇಳ್ರಿ. ಈಗ ಒಂದು ಜೀವದ್ರವ್ಯ ಅಂದರೆ ನಿಮ್ಮನ್ನು ನೀವೇ ಅಂತ ತಿಳ್ಕೊಂಬಿಟ್ರಿ. ಆಯ್ತಲ್ಲ. ಇನ್ನು ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲ ಅನಂತಾನಂತ ಜೀವದ್ರವ್ಯಗಳು, ಆಯ್ತಿಲ್ಲ. ಅದಾದ ಮೇಲೆ ಅನಂತಾನಂತ ಪುದ್ಗಲ ದ್ರವ್ಯಗಳು, ಅದಾದ ಮೇಲೆ ಒಂದು ಧರ್ಮದ್ರವ್ಯ, ಅದಾದ ಮೇಲೆ ಒಂದು ಅಧರ್ಮದ್ರವ್ಯ, ಅದಾದ ಮೇಲೆ ಒಂದು ಆಕಾಶ ದ್ರವ್ಯ, ಅದಾದ ಮೇಲೆ ಅಸಂಖ್ಯಾತ ಕಾಲದ್ರವ್ಯ. ಇವು ಎಲ್ಲವೂ ಒಂದು ಜೀವನನ್ನು ಬಿಟ್ಟು ಅನ್ಯ ದ್ರವ್ಯಗಳೇ ಇವೆ. ಅಂದರೆ ನಿಮ್ಮನ್ನೇ ತಿಳ್ಕೊಳ್ರಿ, ನಿಮ್ಮನ್ನು, ಅರ್ಥ ಆಯಿತು? ನಿಮ್ಮನ್ನು ಬಿಟ್ಟು ಇವೆಲ್ಲವೂ ಅನ್ಯ ದ್ರವ್ಯಗಳೇ ಇವೆ. ಇದರಲ್ಲಿ ಯಾವುದೂ ಕೂಡ ನಿಮ್ಮ ಆತ್ಮನ ವಸ್ತು ಅಲ್ಲವೇ ಅಲ್ಲ, ಯಾವತ್ತೂ ಅಲ್ಲ. ನೀವು ಅದರ ಜೊತೆಲಿ ಇರ್ತೀರಿ, ಆದ್ದರಿಂದ ಅವು ನಿಮಗೆ ನಿಮ್ಮವೇ ಅನ್ನಿಸುತ್ತದೆ. ಭಾಳ ಮಹತ್ವಪೂರ್ಣ ಬಿಂದು, ಭಾಳ ಮಹತ್ವಪೂರ್ಣ. ಕೇವಲ ನೀವು ಇಷ್ಟನ್ನೇ ತಿಳ್ಕೊಂಡ್ರೂ ಕೂಡ ನಿಮಗೆ ಅರ್ಧ ಸಮಯ ಸಾರಶಾಸ್ತ್ರ ನಿಮ್ಮ ತಿಳುವಳಿಕೆಯಲ್ಲಿ ಬರುತ್ತದೆ. ಬರಲೇಬೇಕು, ಬರುತ್ತದೆ, ಬರಲೇಬೇಕು, ಬರುತ್ತದೆ, ಗ್ಯಾರಂಟಿ, ಪೂರಾ ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ. ಅರ್ಧ ಸಮಯ ಸಾರಶಾಸ್ತ್ರ ತಿಳುವಳಿಕೆಯಲ್ಲಿ ಬರಲೇಬೇಕು. ಇದು ಒಂದೇ, ಕೇವಲ ಇಷ್ಟನ್ನೇ ಕೇಳೋದ್ರಿಂದ ನಿಮಗೆ ತಿಳುವಳಿಕೆಗೆ ಬರ್ತದೆ. ಆದರೆ ಅಕಸ್ಮಾತ್ ನೀವು ಅದನ್ನೇ ತಿಳಿಯೋದ್ರಲ್ಲಿ ಅಕಸ್ಮಾತ್ ಹಿಂದೆ ಮುಂದೆ ಗಡಬಡಿ ಮಾಡಿಕೊಂಡ್ರೆ ಅದಕ್ಕೆ ನಾವು ಏನು ಮಾಡಲಿ ಅಲ್ವಾ? ಹೀಗೂ ಇರ್ತದೆ. ಆದ್ದರಿಂದ ಇದನ್ನ ಹೇಗಾರು ಮಾಡಿ ತಿಳ್ಕೊಂಬಿಟ್ರಪ್ಪ. ಒಂದಲ್ಲ 10, 20, 50, 100 ಸರ್ತಿ ಕೇಳಬೇಕಾದ್ರು ಇದನ್ನ ಹೇಗಾರು ಮಾಡಿ ತಿಳ್ಕೊಂಬಿಟ್ರಿ ಇದನ್ನು, ಈ ವಿಷಯನ. ಈಗ ಅಂದರೆ ಹಿಂದೆ ಹೇಳಿದ ವಿಷಯಗಳನ್ನ. ಆಯಿತು. ಇನ್ನು ಮುಂದೆ ಪ್ರಶ್ನೆ 467. ಇಲ್ಲಿ ಒಂದು ಜೀವ ಅಂದರೆ ಯಾರನ್ನು ಬಿಡಬೇಕು? ಉತ್ತರ, ನಿಮ್ಮನ್ನು ಬಿಟ್ಟು ಉಳಿದ ಎಲ್ಲ ದ್ರವ್ಯಗಳು ನಿಮ್ಮಿಂದ ಅನ್ಯವೇ ಇದ್ದಾವೆ. ಅವು ಯಾವತ್ತೂ ನಿಮ್ಮವಲ್ಲ, ಯಾವತ್ತೂ ಅಲ್ಲ, ತ್ರಿಕಾಲದಲ್ಲೂ ನಿಮ್ಮವಾಗಕ್ಕೆ ಸಾಧ್ಯನೇ ಇಲ್ಲ. ಹೇಗಾದರೂ ಮಾಡಿ ಇದನ್ನು ಅರ್ಥ ಮಾಡಿಕೊಡ್ರಿ. ಪ್ರಶ್ನೆ 468. ಆತ್ಮನಿಗೆ ಪ್ರವೃತ್ತಿಯಲ್ಲಿ ಕಾಣುವ ದ್ರವ್ಯದ ಮೇಲೆ ರಾಗದ್ವೇಷ ಆದರೆ ಒಪ್ಪಬಹುದು. ಆದರೆ ಕಣ್ಣಿಗೆ ಕಾಣದ ಧರ್ಮದ್ರವ್ಯ, ಅಧರ್ಮದ್ರವ್ಯ ಆದಿಗಳಲ್ಲಿ ಹೇಗೆ ರಾಗದ್ವೇಷ ಬರಲು ಸಾಧ್ಯ ಹೇಳಿ? ಇದನ್ನು ಸ್ವಲ್ಪ ವಿಸ್ತಾರ ರೂಪದಲ್ಲಿ ತಿಳಿಸಬೇಕಾಗಿತ್ತು, ಆದರೆ ಇವತ್ತು ಅದಕ್ಕೆ ಸಮಯ ಆಗುವುದಿಲ್ಲ ಅಂತ ಹೇಳಿ ಕಾಣ್ತಾ ಇದೆ ನನಗೆ. ಯಾಕೋನೋ ಸ್ವಲ್ಪ ವಿಸ್ತಾರ ಇದೆ ಈ ವಿಷಯ. ಯಾಕೆಂದ್ರೆ ನಿಮಗೆ ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳಿದ್ರೆ ಏನೂ ಗೊತ್ತಾಗೋದಿಲ್ಲ, ಏನು ಮಾಡೋದಕ್ಕಾಗುತ್ತೆ, ಇದು ಅನಿವಾರ್ಯ ಇದೆ. ಸ್ವಲ್ಪ ವಿಸ್ತಾರ ಇದೆ ಅಂದರೆ ನಿಮಗೊಂದು 2-3 ನಿಮಿಷನಾದರೂ ಅದನ್ನು ಹೇಳಬೇಕಾಗುತ್ತೆ.
ಆದರೆ ಅದು ಈಗ ಆಗಲ್ಲ. ಇನ್ನು ನೀವು ನಾಳೆನೇ ಬರಬೇಕಾಗ್ತದೆ. ಮಾತ್ರ ಒಂದು ಕೆಲಸ ಮಾಡಿ, ನಾಳೆ ಹೇಗಾದರೂ ಮಾಡಿ ಸ್ವಲ್ಪ ಸಮಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿರಿ. ಯಾಕೆಂದರೆ 2 ನಿಮಿಷ 1 ನಿಮಿಷ ತಡವಾದರೂ ಕೂಡ ಇಲ್ಲಿ ಅದು ಭಾಳ ವ್ಯತ್ಯಾಸ ಆಗ್ತದೆ. ಹಾಗಾಗಬಾರ್ದು. ಭಗವಂತರಿಗೆ ಜಯಕಾರ ಹಾಕೋದಕ್ಕಿಂತ ಮೊದಲು ನೀವು ಇಲ್ಲಿ ಇರಬೇಕು ನಾಳೆಯಿಂದ. ಆಯ್ತು ಬರ್ರಿ.